ಆತ್ಮೀಯ ವಿದ್ಯಾರ್ಥಿನಿಯರೇ, ಇವತ್ತು ನಾವು ನಿಮಗೆ ಮೊದಲನೇ ಒಂದು ವಿಡಿಯೋ ಒಳಗೆ ನಾವು ಆಲ್ರೆಡಿ ಹೇಳಿದಂಗೆ ನಮ್ಮ ಬಿಕಾಮ್ ಲೆಕ್ಚರ್ಸ್ ಯಾರಿದ್ದಾರೆ ಎಲ್ಲರಿಗೂ ನಿಮ್ಮ ಸಂಬಂಧಪಟ್ಟ ವಿಷಯಗಳಿಗೆ ಅವರು ಟೀಚ್ ಮಾಡ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂಗೆ ವಿಡಿಯೋಗಳನ್ನು ಮಾಡಿ ನಿಮಗೆ ಆನ್ಲೈನ್ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿತ್ತು. ಅದರ ಪ್ರಕಾರ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ನನ್ನ ಸಬ್ಜೆಕ್ಟ್ ಆದಂಥ ಎಲಿಮೆಂಟ್ಸ್ ಆಫ್ ಕಾಸ್ಟಿಂಗ್. ಇದು ಬಿಕಾಮ್ 5th ಸೆಮ್ಮಿಗೆ ಬರ್ತಕ್ಕಂಥ ಒಂದು ಸಬ್ಜೆಕ್ಟು. ಇದ್ರ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಹೇಳಿ ಫಸ್ಟ್ ಕ್ಲಾಸನ್ನು ಇವತ್ತು ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ನಿಮಗೆ ತಗೊಳ್ಳೋದು 2 ಸಬ್ಜೆಕ್ಟ್ಗಳು. ಒಂದು ಮ್ಯಾನೇಜ್ಮೆಂಟ್ ಅಕೌಂಟ್, ಎರಡನೇದ್ದು ಎಲಿಮೆಂಟ್ಸ್ ಆಫ್ ಕಾಸ್ಟಿಂಗ್ ಪಾರ್ಟ್ 1. ಸೊ ಮ್ಯಾನೇಜ್ಮೆಂಟ್ ಅಕೌಂಟದ್ದನ್ನು ಆ ಸಬ್ಜೆಕ್ಟ್ ಟೀಚ್ ಮಾಡುವಾಗ ಅವಾಗ ಅದನ್ನು ಹೇಳೋಣ. ಈಗ ಎಲಿಮೆಂಟ್ಸ್ ಆಫ್ ಕಾಸ್ಟಿಂಗ್ ಪಾರ್ಟ್ 1. ಸೊ ಇದ್ರ ಬಗ್ಗೆ ಹೇಳಬೇಕಾದ್ರೆ ಆಲ್ರೆಡಿ ನಿಮಗೆ ನನ್ನ ಇಂಟ್ರೊಡಕ್ಷನ್ ಹೇಳಬೇಕು ಅಂದರೆ ನಿಮಗೆ ಗೊತ್ತಿದ್ದಿದ್ದೆ. ನನ್ನ ಹೆಸರು ಪ್ರೊಫೆಸರ್ BA ಬೊಮ್ನಾಳೆ. ಸೊ ನಾನು ಟೀಚ್ ಮಾಡ್ತಕ್ಕಂಥ ಇವತ್ತಿನ ಟಾಪಿಕ್ ಎಲಿಮೆಂಟ್ಸ್ ಆಫ್ ಕಾಸ್ಟಿಂಗ್. ಸೊ ಇದ್ರ ಒಳಗೆ ಟೋಟಲ್ 5 ಯೂನಿಟ್ಗಳು ಬರ್ತವೆ. ಸೊ 5 ಯೂನಿಟ್ಗಳ ಒಳಗೆ ಯಾವ್ಯಾವ ರೀತಿ ಇರ್ತದೆ ಅದನ್ನು ಒಂದು ಜಸ್ಟ್ ಹಿಂಟ್ಸನ್ನು ನೋಡೋಣ, ದೆನ್ ಮುಂದಿನ ಟಾಪಿಕ್ಕಿಗೆ ಹೋಗೋಣ. ಸೊ ಒಂದನೇದು ಯೂನಿಟ್ ಫಸ್ಟ್ ಬರೋದು ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್. ಸೊ ಈ ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್ ಒಳಗೆ ಕಾಸ್ಟ್ ಅಕೌಂಟಿಂಗ್ ಅಂದರೆ ಏನು, ಕಾಸ್ಟ್ ಅಕೌಂಟನ್ನು ಯಾವ ರೀತಿ ನಾವು ಮೇಂಟೈನ್ ಮಾಡ್ತೀವಿ, ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅದರ ಫಂಕ್ಷನ್ಸ್ ಏನು, ಇವುಗಳನ್ನು ನಾವೆಲ್ಲ ಥಿಯರಿ ಪಾರ್ಟನ್ನು ನೋಡ್ತೀವಿ. ಇದು ಯೂನಿಟ್ 1. ಇನ್ನು ಎರಡನೇ ಯೂನಿಟ್ ಬರೋದು ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್. ಸೊ ಈ ಕ್ಲಾಸಿಫಿಕೇಷನ್ ಕಾಸ್ಟ್ ಒಳಗೆ ನಮ್ಮ ಮೇನ್ ಅಲ್ಲಿ ಫೋಕಸ್ ಆಗೋದು ಕಾಸ್ಟ್ ಶೀಟ್. ಸೊ ಕಾಸ್ಟ್ ಶೀಟ್ ಅಂದರೆ ಏನು, ಕಾಸ್ಟ್ ಶೀಟ್ ಅಂದರೆ ನಾವು ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನನ್ನು ಅಥವಾ ಒಂದು ಕಂಪ್ನಿ ಅಥವಾ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ಕಾಸ್ಟ್ ಅಕೌಂಟ್ ಒಳಗೆ ಏನು ನಾವು ಬರೆದಿಡ್ತೀವಿ, ಯಾವ ರೀತಿ ನಾವು ಮೇಂಟೈನ್ ಮಾಡ್ತೀವಿ. ಸೊ ಅದನ್ನು ಮೇಂಟೈನ್ ಮಾಡೋದು ನಾವು ಎದರೊಳಗೆ ಮೇಂಟೈನ್ ಮಾಡ್ತೀವಿ ಅಂದರೆ ಕಾಸ್ಟ್ ಶೀಟ್ ಒಳಗೆ ಮೇಂಟೈನ್ ಮಾಡ್ತೀವಿ. ಸೊ ಈ ಕಾಸ್ಟ್ ಶೀಟ್ ಬಗ್ಗೆ ನಾವು ಇದ್ರೊಳಗೆ ಕಲಿತೀವಿ. ಸೊ ಕಾಸ್ಟ್ ಶೀಟ್ ಅಂದರೆ ಏನು, ಸೊ ಅದ್ರದ್ದು ಅದರ ಸ್ಪೆಸಿಮನ್ ಯಾವ ರೀತಿ ಇದೆ ಮತ್ತು ಅದರ ಮೇಲೆ ಪ್ರಾಬ್ಲಮ್ಸ್ಗಳು ನಿಮಗೆ ಬರ್ತವೆ. ಸೊ ಅದನ್ನು ನಾವು ಸೆಕೆಂಡ್ ಯೂನಿಟ್ ಒಳಗೆ ನೋಡ್ತೀವಿ. ಇನ್ನು ಥರ್ಡ್ ಯೂನಿಟ್ ಒಳಗೆ ಮಟೀರಿಯಲ್ ಕಾಸ್ಟ್ ಅಂಥೇಳಿ ಬರ್ತವೆ. ಸೊ ಮಟೀರಿಯಲ್ ಕಾಸ್ಟ್ ಅಂದರೆ ಏನು, ಯಾವುದಾದ್ರೂ ಒಂದು ಬಿಸ್ನೆಸ್ ಒಳಗೆ ಅಥವಾ ಕಂಪ್ನಿ ಒಳಗೆ ಮಟೀರಿಯಲನ್ನು ನಾವು ಏನು ಮೇಂಟೈನ್ ಮಾಡ್ತಿರ್ತೀವಿ. ಸೊ ಮಟೀರಿಯಲ್ ಬಂದಿದ್ದು ಅಥವಾ ಅದನ್ನು ಹೋಗಿದ್ದು, ಸೊ ನಮ್ಮ ಕಡೆ ಸ್ಟಾಕ್ ಎಷ್ಟದ, ಎಷ್ಟು ನಾವು ಅದನ್ನು ಸೇಲ್ ಮಾಡಿದ್ದೀವಿ, ಡಿಮಾಂಡ್ ಎಷ್ಟದ, ಇದನ್ನೆಲ್ಲ ನಾವು ಮಟೀರಿಯಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ನಾವು ಎಲ್ಲಿ ಕಲಿತೀವಿ, ಯೂನಿಟ್ 3 ಒಳಗೆ ಕಲಿತೀವಿ. ಅಂದರೆ ಇದರೊಳಗೆ LIFO PIFO ನೀವು ಆಲ್ರೆಡಿ ಫಸ್ಟ್ ಅಥವಾ ಸೆಕೆಂಡ್ ಸೆಮಿಸ್ಟರ್ ಅಕೌಂಟಿಂಗ್ ಥಿಯರಿ ಒಳಗೆ ಅದನ್ನು ಕಲ್ತಿರ್ತೀರಿ. ಸೊ LIFO ಮೆಥಡ್ ಮತ್ತು PIFO ಮೆಥಡ್. ಸೊ ಅದೇನು ಇಲ್ಲಿ ನಾವು ಏನು ಮಾಡ್ತೀವಿ, ಕಲಿತೀವಿ ಮತ್ತೊಮ್ಮೆ. ಸೊ ಎಷ್ಟು ನಮ್ಮದು ಮಟೀರಿಯಲ್ ಬಂತು, ಎಷ್ಟು ಹೋಯಿತು, ನಮ್ಮ ಕಡೆ ಎಷ್ಟು ಬ್ಯಾಲೆನ್ಸ್ ಅದ, ಸೊ ಇದೆಲ್ಲ ಡೀಟೇಲ್ಸನ್ನು ನಾವು ಥರ್ಡ್ ಯೂನಿಟ್ ಒಳಗೆ ನೋಡ್ತೀವಿ. ಇನ್ನು ಫೋರ್ತ್ ಯೂನಿಟ್ ಒಳಗೆ ಲೇಬರ್ ಕಾಸ್ಟ್ ಅಂತ ಹೇಳಿ ಬರ್ತದೆ. ಸೊ ಲೇಬರ್ ಅಂತಂದ್ರೆ ಲೇಬರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇನ್ಫಾರ್ಮೇಷನ್, ಅದಕ್ಕೆ ಸಂಬಂಧಪಟ್ಟಂಥ ಅಕೌಂಟಿಂಗ್ ಇನ್ಫಾರ್ಮೇಷನ್ನ ನಾವು ಇದ್ರೊಳಗೆ ನೋಡ್ತೀವಿ. ಸೊ ಲೇಬರ್ ಕಾಸ್ಟ್ ಅಂದಾಗ ಇಲ್ಲಿ ಪ್ರತಿಯೊಬ್ಬ ಲೇಬರ್ಗೆ ಯಾವ ರೀತಿ ನಾವು ಸ್ಯಾಲ್ರಿ ಕೊಡ್ತೀವಿ ಅಥವಾ ಯಾವ ರೀತಿ ನಾವು ವೇಜಸ್ ಕೊಡ್ತೀವಿ, ಯಾವ್ಯಾವ ಮೆಥಡ್ ಒಳಗೆ ನಾವು ವೇಜಸ್ಸನ್ನು ಕೊಡ್ತೀವಿ, ಇದನ್ನೆಲ್ಲನೂ ನಾವು ಎಲ್ಲಿ ಕಲಿತೀವಿ, ಲೇಬರ್ ಕಾಸ್ಟ್ ಒಳಗೆ ಕಲಿತೀವಿ. ಇನ್ನು ಲಾಸ್ಟ್ ಯೂನಿಟ್ ಬರೋದು ಓವರ್ ಹೆಡ್ ಕಾಸ್ಟ್. ಸೊ ಇಲ್ಲಿ ಓವರ್ ಹೆಡ್ ಕಾಸ್ಟ್ ಒಳಗೆ ಓವರ್ ಹೆಡ್ ಅಂದರೆ ಟೋಟಲ್ ಎಕ್ಸ್ಪೆನ್ಸಸ್. ಸೊ ಆ ಎಕ್ಸ್ಪೆಂಡಿಚರ್ಗಳನ್ನು ಯಾವ್ಯಾವ ರೀತಿ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಯಾವ್ಯಾವ ಮೆಥಡ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಸೊ ಇದ್ರ ಮೇಲೆ ನಮ್ಮದು ಪ್ರಾಬ್ಲಮ್ಸ್ಗಳು ಎದ್ರೊಳಗೆ ಬರ್ತವೆ, ಯೂನಿಟ್ 5 ಒಳಗೆ ಬರ್ತವೆ. ಸೊ ಈ ರೀತಿ ಟೋಟಲ್ 5 ಯೂನಿಟ್ಗಳು ನಿಮ್ಮದು ಕಾಸ್ಟ್ ಅಕೌಂಟಿಗಳು ಬರ್ತವೆ. ಫಸ್ಟ್ ಯೂನಿಟ್ ಇರೋದು ಓನ್ಲಿ ಥಿಯರಿ ಪಾರ್ಟ್. ಸೊ ಆ ಥಿಯರಿ ಪಾರ್ಟನ್ನು ನಾನು ನಿಮಗೆ PDF ಅಥವಾ ಅದನ್ನು ನೋಟ್ಸನ್ನು ಕಳಿಸ್ತೀನಿ, ಅದನ್ನು ನೋಡೋಣ. ಸೊ ನಾ ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡೋದು ಸೆಕೆಂಡ್ ಯೂನಿಟ್ ಮುಖಾಂತರ, ದಟ್ ಈಸ್ ಕ್ಲಾಸಿಫಿಕೇಷನ್ ಆಫ್ ಕಾಸ್ಟ್. ಸೊ ಕ್ಲಾಸಿಫಿಕೇಷನ್ ಕಾಸ್ಟ್ ಒಳಗೆ ಆಲ್ರೆಡಿ ನಿಮಗೆ ಹೇಳಿದಂಗೆ ನಾವು ಇಲ್ಲಿ ಮೇನ್ ಬರೋದು ಕಾಸ್ಟ್ ಶೀಟ್. ಸೊ ಕಾಸ್ಟ್ ಶೀಟ್ ಅಂದರೆ ಏನು ಅದು ಮೊದಲು ನಾವು ನೋಡೋಣ. ಸೊ ಕಾಸ್ಟ್ ಶೀಟ್ ಅಂದರೆ ಸಿಂಪಲ್ ಅದ ಏನು, ಕಾಸ್ಟ್ ಶೀಟ್ ಈಸ್ ಅ ಡಾಕ್ಯುಮೆಂಟ್ ವಿಚ್ ಪ್ರೊವೈಡ್ಸ್ ಫಾರ್ ದಿ ಪ್ರೆಸೆಂಟೇಷನ್ ಆಫ್ ದ ಎಸ್ಟಿಮೇಟೆಡ್ ಡಿಟೇಲ್ಸ್ ಕಾಸ್ಟ್ ಇನ್ ರಿಸ್ಪೆಕ್ಟ್ ಆಫ್ ದಿ ಕಾಸ್ಟ್ ಯೂನಿಟ್. ಅಂದ್ರೆ ಒಂದು ಬಿಸ್ನೆಸ್ ಅಥವಾ ಒಂದು ಯೂನಿಟ್ ಒಳಗೆ ನಾವು ಏನೇನು ಟ್ರಾನ್ಸಾಕ್ಷನ್ಗಳನ್ನು ಮಾಡಿರ್ತೀವಿ, ನಮ್ದು ಏನೇನು ಕಾಸ್ಟ್ಗಳಾಗಿರ್ತವೆ, ನಮ್ದು ಏನೇನು ಎಕ್ಸ್ಪೆಂಡಿಚರ್ಗಳಾಗಿರ್ತವೆ, ಅವುಗಳನ್ನೆಲ್ಲನೂ ನಾವು ಏನು ಮಾಡ್ತೀವಿ, ಒಂದು ಡಾಕ್ಯುಮೆಂಟ್ ಒಳಗೆ ಅದನ್ನು ನಾವು ಪ್ರೆಸೆಂಟೇಷನ್ ಮಾಡ್ತೀವಿ. ಸೊ ಯಾವುದು ಕಾಸ್ಟನ್ನು ನಾವು ಡಾಕ್ಯುಮೆಂಟ್ ಮುಖಾಂತರ ಪ್ರೆಸೆಂಟೇಷನ್ ಮಾಡ್ತೀವೋ ಆ ಡಾಕ್ಯುಮೆಂಟಿಗೆ ನಾವು ಏನಂತ ಕರಿತೀವಿ, ಕಾಸ್ಟ್ ಶೀಟ್ ಅಂತ ಹೇಳಿ ಕರಿತೀವಿ. ಸೊ ಈ ಕಾಸ್ಟ್ ಶೀಟ್ ಒಳಗೆ ನಾವು ಯಾವ್ಯಾವ ರೀತಿ 4 ಪಾರ್ಟ್ಗಳು ಬರ್ತಾವೆ, ನಾವು ಏನೇನು ಕಂಡು ಹಿಡಿತೀವಿ ಅಂತ ನೋಡಿದಾಗ, ಸೊ ಇಲ್ಲಿ ಹೇಳಿದ್ದಾರೆ ಕೆಳಗಡೆ ಏನು,
ದ ಸ್ಟೇಟ್ಮೆಂಟ್ ಸಮರೈಸಸ್ ದ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅ ಪರ್ಟಿಕ್ಯುಲರ್ ಲಿಸ್ಟ್ ಆಫ್ ಪ್ರಾಡಕ್ಟ್ ಆ್ಯಂಡ್ ಡಿಸ್ಕ್ಲೋಸಸ್. ಯಾವ್ಯಾವ ಡಿಸ್ಕ್ಲೋಸಸ್ ಮಾಡ್ತದೆ? ಒಂದನೇದು ದ ಪ್ರೈಮ್ ಕಾಸ್ಟ್. ಸೊ ಪ್ರೈಮ್ ಕಾಸ್ಟ್ ಅಂದರೆ ಏನು? ನಾನು ನೆಕ್ಸ್ಟ್ ಇದ್ರೊಳಗೆ ಸ್ಲೈಡ್ ಒಳಗೆ ಹೇಳ್ತೀನಿ. ದೆನ್ ಎರಡನೇದು ವರ್ಕ್ ಕಾಸ್ಟ್, ಮೂರನೇದು ಕಾಸ್ಟ್ ಆಫ್ ಪ್ರೊಡಕ್ಷನ್, ದೆನ್ ಟೋಟಲ್ ಕಾಸ್ಟ್. ಸೊ ಟೋಟಲ್ ಒಂದು ಕಾಸ್ಟ್ ಶೀಟನ್ನು ನಾವು ಪ್ರಿಪೇರ್ ಮಾಡಬೇಕಂದ್ರೆ ಮೇನ್ಲಿ ಈ 4 ನಮ್ಮ ಕಾಸ್ಟ್ಗಳನ್ನು ಡಿಸ್ಕ್ಲೋಸ್ ಮಾಡೋ ಸಲುವಾಗಿ ನಾವೇನು ಮಾಡ್ತೀವಿ? ಕಾಸ್ಟ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಅದ್ರದ್ದು ಡಿಟೇಲನ್ನು ನೋಡೋಣ. ಸೊ ಇಲ್ಲಿ ನಿಮಗೆ ಸ್ಪೆಸಿಮೆನ್ ಆಫ್ ಕಾಸ್ಟ್ ಶೀಟ್ ಅದು, ಹೌದಾ? ಕಾಸ್ಟ್ ಶೀಟ್ ಯಾವ ರೀತಿ ಇರ್ತದೆ, ಏನೇನು ನಾವು ಅದ್ರೊಳಗೆ ಬರಿಬೇಕು, ಯಾವ್ಯಾವ ಟ್ರಾನ್ಸಾಕ್ಷನ್ ಬರಿತೀವಿ, ಯಾವ ಹೆಡ್ ಒಳಗೆ ಯಾವುದನ್ನು ಬರಿಬೇಕು, ಅದು ನಮ್ಮ ಸ್ಪೆಸಿಮೆನ್ ಒಳಗೆ ತೋರಿಸ್ತೀವಿ. ಸೊ ಏನು? ಸೊ ಫಸ್ಟ್ ಬರೋದು ಡೈರೆಕ್ಟ್ ಮಟೀರಿಯಲ್. ಡೈರೆಕ್ಟ್ ಮಟೀರಿಯಲ್ ಅಂತಂದ್ರೆ ಫಸ್ಟ್ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾರೆ ಅಥವಾ ನಾವು ಫಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾರೆ ಮಟೀರಿಯಲ್ ಏನು ನಮಗೆ ಹತ್ತದೋ, ಏನು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಏನು ನಮ್ಮ ಮಟೀರಿಯಲ್ ಅವೈಲೇಬಲ್ ಆಗ್ತದೋ ಅದಕ್ಕೆ ನಾವು ಡೈರೆಕ್ಟ್ ಮಟೀರಿಯಲ್ ಅಂತ ಕರಿತೀವಿ. ಸೊ ಇದ್ರೊಳಗೆ ಏನೇನು ಬರ್ತದೆ ರೀ? ಫಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್. ನಮ್ದು ರಾ ಮಟೀರಿಯಲನ್ನು ಏನು ಯೂಸ್ ಮಾಡ್ತೀವಿ ಆ ಓಪನಿಂಗ್ ಸ್ಟಾಕ್ ಇದ್ದಿದ್ದನ್ನು ಫಸ್ಟ್ ನಾವು ತೋರಿಸ್ತೀವಿ. ದೆನ್ ಅದ್ರೊಳಗೆ ಏನಾದರೂ ಈ ವರ್ಷ ನಮ್ಮದು ಪರ್ಚೇಜ್ ಮಾಡಿದ್ದೀವಿ ಅಂದ್ರೆ ರಾ ಮಟೀರಿಯಲ್ ಪರ್ಚೇಜ್ ಮಾಡಿದ್ದೀವಿ ಅಂತಂದ್ರೆ ಆ ಪರ್ಚೇಜ್ ಮಾಡಿದ್ದನ್ನು ಆ್ಯಡ್ ಮಾಡಿ ತೋರಿಸ್ತೀವಿ. ದೆನ್ ಇದ್ರ ಜೊತೆಗೇ ಕ್ಯಾರೇಜ್ ಇನ್ವರ್ಡ್ಸ್. ಕ್ಯಾರೇಜ್ ಇನ್ವರ್ಡ್ಸ್ ಅಂದರೆ ಏನು? ಆ ರಾ ಮಟೀರಿಯಲನ್ನು ತೊಗೊಂಬರ್ಬೇಕಾದ್ರೆ ನಮ್ದು ಏನು ಕ್ಯಾರೇಜ್ ಇರ್ತದೋ ಅಥವಾ ಕ್ಯಾರೇಜ್ ಎಕ್ಸ್ಪೆಂಡಿಚರ್ ಇರ್ತದೋ ಅದಕ್ಕೆ ನಾವು ಕ್ಯಾರೇಜ್ ಇನ್ವರ್ಡ್ಸ್ ಅಂತ ಕರಿತೀವಿ. ಅಂಥ ಎಕ್ಸ್ಪೆಂಡಿಚರ್ ಇದ್ದರೆ ಅದನ್ನೂ ಕೂಡ ಇದೇ ಹೆಡ್ ಒಳಗೆ ನಾವು ಏನು ಮಾಡ್ತೀವಿ? ಆ್ಯಡ್ ಮಾಡಿ ತೋರಿಸ್ತೀವಿ. ದೆನ್ ಅದ್ರೊಳಗೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್. ಸೊ ಹೆಂಗೆ ನಾವು ಓಪನಿಂಗ್ ಸ್ಟಾಕ್ ಸ್ಟಾರ್ಟಿಂಗ್ ತೊಗೊಂಡಿರ್ತೀವೋ ಅದೇ ರೀತಿ ಅದರದ್ದು ಕ್ಲೋಸಿಂಗ್ ಸ್ಟಾಕನ್ನು ಅದ್ರೊಳಗೆ ಲೆಸ್ ಮಾಡಿ ತೋರಿಸ್ತೀವಿ. ದೆನ್ ಆ ಲೆಸ್ ಮಾಡಿದ ಮೇಲೆ ನಮ್ಗೆ ಏನು ಅಮೌಂಟ್ ಉಳಿತದೋ ಅದಕ್ಕೆ ನಾವು ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಹೇಳಿ ಕರಿತೀವಿ. ಮಟೀರಿಯಲ್ ಕನ್ಸ್ಯೂಮ್ಡ್ ಅಂದ್ರೆ ನಾವು ಎಷ್ಟು ಮಟೀರಿಯಲನ್ನು ಯುಟಿಲೈಸೇಷನ್ ಮಾಡ್ಕೊಂಡಿವಿ. ಸೊ ಓಪನಿಂಗ್ ಮೊದಲು ಎಷ್ಟಿತ್ತು, ಈ ಸಲ ಎಷ್ಟು ನಾವು ಪರ್ಚೇಜ್ ಮಾಡೀವಿ, ದೆನ್ ಈ ಸಲ ನಮ್ದು ಎಷ್ಟು ರಾ ಮಟೀರಿಯಲ್ ಉಳಿತು, ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಟೋಟಲ್ ಎಕ್ಸಾಕ್ಟ್ಲಿ ನಾವು ಎಷ್ಟು ಮಟೀರಿಯಲನ್ನು ಯುಟಿಲೈಸೇಷನ್ ಮಾಡಿದೀವಿ, ಎಷ್ಟು ಮಟೀರಿಯಲನ್ನು ಕನ್ಸ್ಯೂಮ್ ಮಾಡಿದೀವಿ ಅನ್ನೋದು ನಮಗೆ ಇಲ್ಲಿ ಸಿಕ್ತು. ದೆನ್ ಮಟೀರಿಯಲ್ ಕನ್ಸ್ಯೂಮ್ಡ್ ಆದಮೇಲೆ ಅದ್ರೊಳಗೆ ಆ್ಯಡ್ ಡೈರೆಕ್ಟ್ ವೇಜಸ್ ಆರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇವುಗಳನ್ನು ನಾವು ಆ್ಯಡ್ ಮಾಡಿ ತೋರಿಸ್ತೀವಿ. ಹಾಗಂದ್ರೆ ಏನು? ಡೈರೆಕ್ಟ್ ವೇಜಸ್ ಅಥವಾ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಂದ್ರೆ ಮಟೀರಿಯಲ್ಗೆ ಸಂಬಂಧಪಟ್ಟಂಗೆ ನಾವೆಲ್ಲ ತೋರಿಸಿರ್ತೀವಿ. ಅದೇ ರೀತಿ ಮಟೀರಿಯಲ್ ಅಂದ್ರೆ ಅದರೊಳಗೆ ಡೈರೆಕ್ಟ್ ಮಟೀರಿಯಲ್, ಅದೇ ರೀತಿ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಥವಾ ಡೈರೆಕ್ಟ್ ವೇಜಸ್ ನೇರವಾಗಿ ನಾವು ಏನಾದರೂ ಎಕ್ಸ್ಪೆಂಡಿಚರ್ ಮಾಡಿದ್ದೀವಿ ಅಂದ್ರೆ ಅದ್ರ ಮೇಲೆ ಅವುಗಳನ್ನು ನಾವೆಲ್ಲಿ ತೋರಿಸ್ತೀವಿ? ಇದೇ ಹೆಡ್ ಒಳಗೆ ಬರೋ ತೋರಿಸ್ತೀವಿ. ಆ ಎರಡೂ ಪಾರ್ಟ್ ಆ್ಯಡ್ ಆದಮೇಲೆ ನಮ್ಮದು ಪ್ರೈಮ್ ಕಾಸ್ಟ್ ಅಂತ ಹೇಳಿ ಬರ್ತದೆ. ಸೊ ಪ್ರೈಮ್ ಕಾಸ್ಟ್ ಇದೇನು ಟೋಟಲ್ ಅದನೋ ಅದ್ರ ಟೋಟಲ್ ಪ್ರೈಮ್ ಕಾಸ್ಟ್. ಇಟ್ ಮೀನ್ಸ್ ಪ್ರೈಮ್ ಕಾಸ್ಟ್ ಇನ್ಕ್ಲೂಡ್ಸ್ ಆಲ್ ಡೈರೆಕ್ಟ್ ಮಟೀರಿಯಲ್ ಆ್ಯಂಡ್ ಡೈರೆಕ್ಟ್ ವೇಜಸ್. ಸೊ ಡೈರೆಕ್ಟ್ ಮಟೀರಿಯಲ್ಗೆ ಸಂಬಂಧಪಟ್ಟದ್ದು ಮತ್ತು ಡೈರೆಕ್ಟ್ ವೇಜಸ್ ಅಥವಾ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಸಂಬಂಧಪಟ್ಟಿದ್ದು ಏನೇನಿರ್ತದೋ ಅದಕ್ಕೆಲ್ಲ ಸೇರಿ ನಾವು ಏನಂತ ಕರಿತೀವಿ? ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ಅದನ್ನು ನಾವು ಔಟರ್ ಕಾಲಮ್ಗಳ ಲಾಸ್ಟ್ ಬರೋದು ತೋರಿಸ್ತೀವಿ. ಸೊ ಇದು ಪ್ರೈಮ್ ಕಾಸ್ಟ್ ಆದ ನಂತರ ನೆಕ್ಸ್ಟ್ ಹೆಡ್ ಬರೋದು ಫ್ಯಾಕ್ಟ್ರಿ ಓವರ್ ಹೆಡ್. ನಮಗೇನು ಇದೇ ಸ್ಲೈಡ್ ಒಳಗೆ ಲಾಸ್ಟ್ ಪ್ರೈಮ್ ಕಾಸ್ಟ್ ಬಂದಿತ್ತು, ಆ ಪ್ರೈಮ್ ಕಾಸ್ಟ್ ಒಳಗಡೆ ನಾವು ನೆಕ್ಸ್ಟ್ ಪಾರ್ಟನ್ನು ಆ್ಯಡ್ ಮಾಡಿ ತೋರಿಸ್ತೀವಿ. ಆ್ಯಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ ಅಂದರೆ ಏನು? ಟೋಟಲ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ಏನೇನು ಎಕ್ಸ್ಪೆಂಡಿಚರ್ ಆಗಿರ್ತದೋ ಆ ಎಲ್ಲ ಎಕ್ಸ್ಪೆಂಡಿಚರ್ಗಳನ್ನು ಇದೇ ಹೆಡ್ ಒಳಗೆ ಬರೋ ತೋರಿಸ್ಬೇಕು. ಸೊ ಅದಕ್ಕೆ ಕೆಲವೊಂದನ್ನು ಎಕ್ಸ್ಪೆಂಡಿಚರನ್ನು ಬರೋ ತೋರಿಸಿನಿ. ಯಾವುದ್ಯಾವುದು? ಫ್ಯಾಕ್ಟ್ರಿ ರೆಂಟ್ ಆ್ಯಂಡ್ ರೇಟ್ಸ್, ಇನ್ಶೂರೆನ್ಸ್ ಆ್ಯಂಡ್ ಡೆಪ್ರಿಸಿಯೇಷನ್, ಮಷಿನ್ ಡೆಪ್ರಿಸಿಯೇಷನ್ ಇದ್ದರೆ ಅದನ್ನ ಇಲ್ಲೇ ತೋರಿಸ್ತೀವಿ. ವರ್ಕ್ಸ್ ಮ್ಯಾನೇಜರ್ ಸ್ಯಾಲ್ರಿ, ದೆನ್ ಡೈರೆಕ್ಟ್ ಇಂಡೈರೆಕ್ಟ್ ಮಟೀರಿಯಲ್. ಡೈರೆಕ್ಟ್ ಮಟೀರಿಯಲ್ ಇತ್ತಂದ್ರೆ ನಾವು ಇದೇಗಿಂದ ಹೇಳಿದಂಗೆ ಡೈರೆಕ್ಟ್ ಮಟೀರಿಯಲ್ ಹೆಡ್ ಒಳಗೆ ತೋರಿಸ್ಬೇಕು. ಇಂಡೈರೆಕ್ಟ್ ಮಟೀರಿಯಲ್ ಇತ್ತಂದ್ರೆ ಅದು ನಾವು ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಬರೋದು ತೋರಿಸ್ತೀವಿ. ದೆನ್ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಇತ್ತಂದ್ರೆ ವರ್ಕ್ ಸ್ಟೇಷನರಿ, ಕನ್ಸ್ಯೂಮೇಬಲ್ ಸ್ಟೋರ್ಸ್, ಡ್ರಾಯಿಂಗ್ ಆಫೀಸ್ ಸ್ಯಾಲರಿ. ಸೊ ಈ ರೀತಿ ಇನ್ನೂ ಸಾಕಷ್ಟು ನಮ್ಮದು ಎಕ್ಸ್ಪೆಂಡಿಚರ್ ಬರ್ತಾವೆ. ಪ್ರಾಬ್ಲಮ್ಗಳು ಹೇಳುವಾಗ ಎಲ್ಲ ಎಕ್ಸ್ಪೆಂಡಿಚರ್ಗಳನ್ನು ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡೋಣ. ದೆನ್ ಟೋಟಲಿ ಇಲ್ಲಿ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ಏನೇನು ಎಕ್ಸ್ಪೆಂಡಿಚರ್ ಇರ್ತಾವೋ ಅವುಗಳನ್ನೆಲ್ಲ ನಾವು ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಬರಿತೀವಿ. ದೆನ್ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗೆ ಬರೆದು ಅದನ್ನು ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದ್ದನ್ನು ಔಟರ್ ಕಾಲಮ್ ಒಳಗೆ ಇಡುತ್ತೆ. ದೆನ್ ಇದಾದಮೇಲೆ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ನಾವು ಲಕ್ಷ್ಯ ಕೊಡಬೇಕಾಗಿದೆ. ಏನು ಅಂತಂದ್ರೆ ದ್ಯಾಟ್ ಈಸ್ ವರ್ಕ್ ಇನ್ ಪ್ರೋಗ್ರೆಸ್. ನಮ್ಮ ಪ್ರಾಬ್ಲಮ್ ಒಳಗೆ ಏನಾದರೂ ವರ್ಕ್ ಇನ್ ಪ್ರೋಗ್ರೆಸ್ ಕೊಟ್ಟಿದ್ರು ಅಂದ್ರೆ ಅದನ್ನು ಅಡ್ಜಸ್ಟ್ಮೆಂಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಒಳಗನೆ ನಾವು ಅದನ್ನು ತೋರಿಸ್ತೀವಿ. ಏನು ಮಾಡಬೇಕು? ಬಂದಿರತಕ್ಕಂಥ ಟೋಟಲ್ ಒಳಗೆ ಫ್ಯಾಕ್ಟ್ರಿ ಓವರ್ ಹೆಡ್ ಟೋಟಲ್ ಒಳಗೆ ಆ್ಯಡ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ಆ ಓಪನಿಂಗ್ ಸ್ಟಾಕ್ ಏನಿರ್ತದೋ ಅದನ್ನು ಆ್ಯಡ್ ಮಾಡಿ ತೋರಿಸ್ಬೇಕು. ದೆನ್ ಅದ್ರ ಒಳಗೆ ಕ್ಲೋಸಿಂಗ್ ಸ್ಟಾಕನ್ನು ಲೆಸ್ ಮಾಡಿ ತೋರಿಸ್ಬೇಕು. ಇದೆಲ್ಲ ಆದಮೇಲೆ ನಮ್ದು ಏನು ಉಳಿತದಲ್ಲ ದಟ್ ಈಸ್ ದ ವರ್ಕ್ ಕಾಸ್ಟ್.
ಸೊ ವರ್ಕ್ ಕಾಸ್ಟ್ ಅಂದರೆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಸ್ಟ್. ಅದಕ್ಕೆ ಈ ಎಲ್ಲ ಅಡ್ಜಸ್ಟ್ಮೆಂಟ್ ಆದಮೇಲೆ ಲಾಸ್ಟಿಗೆ ಬರೋದು ನಮ್ಮದು ವರ್ಕ್ ಕಾಸ್ಟ್. ದೆನ್ ನೆಕ್ಸ್ಟ್ ಹೆಡ್ ಬರೋದು ಆ್ಯಡ್ ಅಡ್ಮಿನಿಸ್ಟ್ರೇಟಿವ್ ಆರ್ ಆಫೀಸ್ ಓವರ್ ಹೆಡ್ ಅಂತ ಹೇಳಿ ಕರಿತೀವಿ. ಸೊ ವರ್ಕ್ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಹೆಡ್ ಅಡ್ಮಿನಿಸ್ಟ್ರೇಷನ್ ಆರ್ ಆಫೀಸ್ ಓವರ್ ಹೆಡ್. ಸೊ ಇದ್ರೊಳಗೆ ಏನೇನು ಬರ್ತದೆ, ಇದೇ ನಿಮ್ಗೆ ಹೇಳಿದಂಗೆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿದ್ದು ಎಲ್ಲ ಫ್ಯಾಕ್ಟ್ರಿ ಓವರ್ ಹೆಡ್, ಆಫೀಸ್ ಸಂಬಂಧಪಟ್ಟಿದ್ದು ಎಕ್ಸ್ಪೆಂಡಿಚರ್ ಎಲ್ಲ ಈ ಹೆಡ್ ಒಳಗೆ ಬರ್ತದೆ. ಯಾವುದು ಆಫೀಸ್ ಓವರ್ ಹೆಡ್ ಒಳಗೆ ನಾವು ಬರೋದು ತೋರಿಸ್ತೀವಿ. ಫಾರ್ ಎಕ್ಸಾಂಪಲ್ ಆಫೀಸ್ ರೆಂಟ್ ಆ್ಯಂಡ್ ರೇಟ್ಸ್, ಸ್ಯಾಲ್ರಿ ಆಫ್ ಆಫೀಸ್ ಸ್ಟಾಫ್, ಕೌಂಟಿಂಗ್ ಹೌಸ್ ಸ್ಯಾಲರಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಪೋಸ್ಟೇಜ್, ಟೆಲಿಗ್ರಾಮ್ ಆ್ಯಂಡ್ ಆಡಿಟರ್ ಫೀಸ್ ಆರ್ ಆಡಿಟ್ ಫೀಸ್. ಸೊ ಈ ರೀತಿ ಆಫೀಸಿಗೆ ಸಂಬಂಧಪಟ್ಟಿದ್ದು ಯಾವ್ಯಾವ ಎಕ್ಸ್ಪೆಂಡಿಚರ್ ಇರ್ತಾವೋ ಆ ಎಲ್ಲ ಎಕ್ಸ್ಪೆಂಡಿಚರ್ಗಳು ಆಫೀಸ್ ಓವರ್ ಹೆಡ್ ಒಳಗನೆ ಬರೋದು ತೋರಿಸ್ತೀವಿ. ದೆನ್ ಅದನ್ನು ನಾವು ಟೋಟಲ್ ಮಾಡಿದ ಮೇಲೆ ನಮ್ದು ಏನು ಟೋಟಲ್ ಬರ್ತದೋ ದಟ್ ಈಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಹೌದಾ? ದೆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಂದಮೇಲೆ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ನಾವು ನೆನಪಿಟ್ಕೋಬೇಕು. ಏನು ಅಂತಂದ್ರೆ ಫಿನಿಶ್ಡ್ ಗೂಡ್ಸ್ ಅಡ್ಜಸ್ಟ್ಮೆಂಟ್. ಇಲ್ಲಿ ಇದೇಗ ನಾವು ಹೆಂಗೆ ವರ್ಕ್ ಇನ್ ಪ್ರೋಗ್ರೆಸ್ಸದ ಅಡ್ಜಸ್ಟ್ಮೆಂಟ್ ಮಾಡಿದೀವೋ ಹಂಗೆ ಆಫೀಸ್ ಓವರ್ ಹೆಡ್ ಒಳಗೆ ಫಿನಿಶ್ಡ್ ಗೂಡ್ಸದ ಅಡ್ಜಸ್ಟ್ಮೆಂಟನ್ನು ಮಾಡಬೇಕು. ಯಾವ ರೀತಿ ಮಾಡ್ತೀರಿ? ಫಸ್ಟ್ ಓಪನಿಂಗ್ ಫಿನಿಶ್ಡ್ ಗೂಡ್ಸನ್ನು ಆ್ಯಡ್ ಮಾಡಬೇಕು. ಎದ್ರೊಳಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನು ಬಂದಿರ್ತದೋ ಅದ್ರೊಳಗನೆ ಆ್ಯಡ್ ಮಾಡಿ ತೋರಿಸ್ತೀವಿ. ದೆನ್ ಅದ್ರ ಟೋಟಲ್ ಒಳಗೆ ಲೆಸ್ ಮಾಡಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸನ್ನು ಲೆಸ್ ಮಾಡಬೇಕು. ದೆನ್ ಇದು ಲೆಸ್ ಮಾಡಿದ್ಮೇಲೆ ಏನು ನಮ್ಮ ಕಡೆ ಅವೈಲೇಬಲ್ ಅಮೌಂಟ್ ಉಳಿತದೋ ಅದಕ್ಕೆ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂಥೇಳಿ ಕರಿತೀವಿ. ದೆನ್ ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆದಮೇಲೆ ಇನ್ನೂ ಒಂದು ಓವರ್ ಹೆಡ್ ಬರ್ತದೆ, ದಟ್ ಈಸ್ ಲಾಸ್ಟ್ ಓವರ್ ಹೆಡ್ ದಟ್ ಈಸ್ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಒಳಗೆ ಯಾವ್ಯಾವ ರೀತಿ ಬರ್ತದೆ ರೀ? ನಾವೀಗ ಫಸ್ಟ್ ಹೆಡ್ ಒಳಗೆ ಏನು ಮಾಡಿದ್ದೀವಿ, ಡೈರೆಕ್ಟ್ ಮಟೀರಿಯಲ್ ಡೈರೆಕ್ಟ್ ವೇಜಸ್ ಬಗ್ಗೆ ಬರೋದಿವಿ, ದಟ್ ಈಸ್ ಪ್ರೈಮ್ ಕಾಸ್ಟ್. ಸೆಕೆಂಡದೊಳಗೆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿದ್ದೆಲ್ಲ ಎಕ್ಸ್ಪೆಂಡಿಚರ್ ಬರೋದಿವಿ. ಥರ್ಡದೊಳಗೆ ಆಫೀಸಿಗೆ ಸಂಬಂಧಪಟ್ಟಿದ್ದೆಲ್ಲ ಎಕ್ಸ್ಪೆಂಡಿಚರ್ ಬರೋದಿವಿ. ಇಟ್ ಮೀನ್ಸ್ ಲಾಸ್ಟ್ ನಮಗೆ ಎಲ್ಲಿದ್ದ ತನಕ ಬಂತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್. ಅಂದರೆ ಈಗ ನಮ್ಮದು ಯಾವುದಾದ್ರೂ ಒಂದು ಪ್ರಾಡಕ್ಟ್ ನಮ್ಮ ಕಡೆ ರೆಡಿ ಆಯಿತು, ರೆಡಿ ಆಗಿದ್ದನ್ನು ನಾವು ಸೇಲ್ ಮಾಡಬೇಕಲ್ಲ, ಸೇಲ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಎಕ್ಸ್ಪೆಂಡಿಚರ್ ಈ ಹೆಡ್ ಒಳಗೆ ಬರ್ತದೆ. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅದರೊಳಗೆ ಫಾರ್ ಎಕ್ಸಾಂಪಲ್ ಸೇಲ್ಸ್ಮ್ಯಾನ್ ಸ್ಯಾಲ್ರಿ ಆಗಿರ್ಬೋದು, ಶೋರೂಮ್ ರೆಂಟ್ ಆಗಿರ್ಬೋದು, ಟ್ರಾವೆಲಿಂಗ್ ಕಮಿಷನ್, ದೆನ್ ಬ್ಯಾಡ್ ಡೆಟ್ಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಪ್ಯಾಕಿಂಗ್ ಚಾರ್ಜಸ್, ಅಡ್ವರ್ಟೈಸ್ಮೆಂಟ್, ಕ್ಯಾರೇಜ್ ಔಟ್ವರ್ಡ್ಸ್. ಸೊ ಈ ರೀತಿ ಸೇಲ್ ಮಾಡಬೇಕಾದ್ರೆ ಏನೇನು ಎಕ್ಸ್ಪೆಂಡಿಚರ್ ಆಗ್ತದೋ ಆ ಎಲ್ಲ ಎಕ್ಸ್ಪೆಂಡಿಚರ್ಗಳನ್ನು ಲಾಸ್ಟ್ ಹೆಡ್ ದಟ್ ಈಸ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಒಳಗೆ ನಾವು ಬರೋದು ತೋರಿಸ್ತೇವೆ. ದೆನ್ ಅದನ್ನು ಟೋಟಲ್ ಮಾಡಿದ ಮೇಲೆ ನಮ್ದು ಇಲ್ಲಿ ತನಕ ಏನು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಂದಿರ್ತದೋ ಅದರೊಳಗೆ ಅದನ್ನು ಟೋಟಲ್ ಮಾಡ್ತೀವಿ. ಟೋಟಲ್ ಮಾಡಿ ನಮ್ದು ಏನು ಅಮೌಂಟ್ ಬರ್ತದೋ ಅದು ಕಾಸ್ಟ್ ಆಫ್ ಸೇಲ್ಸ್ ಅಂತ ಹೇಳಿ ಕರಿತೀವಿ. ಕಾಸ್ಟ್ ಆಫ್ ಸೇಲ್ಸ್ ಅಂದರೆ ಒಂದು ಯೂನಿಟ್ ಅಥವಾ ಒಂದು ಪ್ರಾಡಕ್ಟನ್ನು ನಾವು ಎಷ್ಟಕ್ಕೆ ಸೇಲ್ ಮಾಡ್ತೀವಿ, ದಟ್ ಈಸ್ ಅಂದರೆ ನಮ್ಮ ಸೇಲ್ ಮಾಡ್ಬೇಕಾದ್ರೆ ಎಷ್ಟು ನಮ್ಮದು ಕಾಸ್ಟ್ ಆಗ್ತದೋ ಅದು ಕಾಸ್ಟ್ ಆಫ್ ಸೇಲ್ಸ್. ದೆನ್ ಅದ್ರೊಳಗೆ ಪ್ರಾಫಿಟ್. ಸೊ ಪ್ರಾಫಿಟನ್ನು ಅಲ್ಲೇ ಬರೀ ತೋರಿಸ್ತೀವಿ, ಲಾಸ್ಟಿಗೆ ಸೇಲ್ಸನ್ನು ಬರೋದು ತೋರಿಸ್ತೀವಿ. ಸೊ ಇಲ್ಲಿ 1 ಲಕ್ಷ ಇಡಬೇಕಾಗಿದ್ದು ನಾವು ಕ್ಯಾಲ್ಕುಲೇಷನ್ ಲಾಸ್ಟಿಗೆ ಕಾಸ್ಟ್ ಆಫ್ ಸೇಲ್ಸ್, ಪ್ರಾಫಿಟ್ ಮತ್ತು ಸೇಲ್ಸ್. ಸೊ ಈ ಮೂರು ಭಾಳ ಇಂಪಾರ್ಟೆಂಟ್. ಇಲ್ಲಿ ಸೇಲ್ಸ್ ಇಟ್ ಮೀನ್ಸ್ ಸೇಲ್ಸ್ ಇನ್ಕ್ಲೂಡ್ಸ್ ಕಾಸ್ಟ್ ಆಫ್ ಸೇಲ್ಸ್ ಆ್ಯಂಡ್ ಪ್ರಾಫಿಟ್. ಸೇಲ್ಸ್ ಒಳಗೆ ಯಾವಾಗಲೂ ಕಾಸ್ಟ್ ಆಫ್ ಸೇಲ್ಸ್ ಮತ್ತು ಪ್ರಾಫಿಟ್ ಎರಡೂ ಸೇರಿ ಅಮೌಂಟ್ ಲಾಸ್ಟಿಗೆ ಟೋಟಲ್ ಯಾವ್ದು ಬಂದಿರ್ತದೆ ರೀ? ಸೇಲ್ಸ್ ಬಂದಿರ್ತದೆ. ಹೀಗಾಗಿ ಕಾಸ್ಟ್ ಆಫ್ ಸೇಲ್ಸ್ ಮತ್ತು ಪ್ರಾಫಿಟ್ ಎರಡೂ ಆದಮೇಲೆ ನಮ್ಮ ಲಾಸ್ಟಿಗೆ ಸೇಲ್ಸ್ ಬರ್ತದೆ. ಸೊ ಅಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಬಂದಾಗ ಅವಾಗ ಮತ್ತೊಮ್ಮೆ ಅದನ್ನೇ ಇನ್ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಮಾಡೋಣ. ಈ ರೀತಿ ಟೋಟಲ್ ನಮ್ಮದು ಇದು ನಿಮ್ಮ 15 ಮಾರ್ಕ್ಸ್ ಪ್ರಾಬ್ಲಮ್ ಅಥವಾ 5 ಮಾರ್ಕ್ಸ್ ಪ್ರಾಬ್ಲಮ್ ಎರಡೂದ್ರೊಳಗೂ ನಿಮ್ಗೆ ಕಾಸ್ಟ್ ಶೀಟ್ ಬಂದೇ ಬರ್ತದೆ. ಟೋಟಲ್ ಕಾಸ್ಟ್ ಶೀಟ್ ಒಳಗೆ ನಾವು ನೋಡಿದ್ದೇನು, ಒಂದು ಫಸ್ಟ್ ಹೆಡ್ ದ್ಯಾಟ್ ಈಸ್ ಡೈರೆಕ್ಟ್ ಮಟೀರಿಯಲ್. ಡೈರೆಕ್ಟ್ ಮಟೀರಿಯಲ್ ಒಳಗೆ ಮಟೀರಿಯಲ್ಗೆ ಸಂಬಂಧಪಟ್ಟದ್ದು ಮತ್ತು ವೇಜಸ್ ಮತ್ತು ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟದ್ದೆಲ್ಲ ಫಸ್ಟ್ ಹೆಡ್ ಒಳಗೆ ಬರಿತೀವಿ. ಎರಡನೇದು ಬರೋದು ಫ್ಯಾಕ್ಟ್ರಿ ಓವರ್ ಹೆಡ್, ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿದ್ದೆಲ್ಲ ಆ ಹೆಡ್ ಒಳಗೆ ಬರಿತೀವಿ. ಥರ್ಡ್ ಬರೋದು ಆಫೀಸ್ ಓವರ್ ಹೆಡ್, ಆಫೀಸ್ಗೆ ಸಂಬಂಧಪಟ್ಟಿದ್ದೆಲ್ಲ ಎಕ್ಸ್ಪೆಂಡಿಚರ್ ಥರ್ಡ್ ಓವರ್ ಹೆಡ್ ಒಳಗೆ ಬರಿತೀವಿ. ದೆನ್ ಲಾಸ್ಟಿಗೆ ಬರೋದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಆ ಸೇಲ್ಸ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಏನೇನು ಬೇಕೋ ಆ ಎಲ್ಲ ಎಕ್ಸ್ಪೆಂಡಿಚರ್ಗಳನ್ನು ಆ ಹೆಡ್ ಒಳಗೆ ಬರಿತೀವಿ. ದೆನ್ ಇದೆಲ್ಲ ಆದಮೇಲೆ ಲಾಸ್ಟಿಗೆ ದಟ್ ಈಸ್ ಪ್ರಾಫಿಟ್ ಮತ್ತು ಸೇಲ್ಸನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ. ಇದು ಒಂದು ಕಾಸ್ಟ್ ಶೀಟದ ಫಾರ್ಮೆಟ್ ಅಥವಾ ನಾವು ಸ್ಪೆಸಿಮನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ 1 ಲಕ್ಷ ಇಡಬೇಕಾಗಿದ್ದ ವಿಷಯ ಏನು ಅಂತಂದ್ರೆ ಇಲ್ಲಿ ಹೇಳಿದ್ದೇನೆ, ಪ್ಯೂರ್ಲಿ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಆರ್ ನಾಟ್ ಶೋನ್ ಇನ್ ಕಾಸ್ಟ್ ಶೀಟ್. ಸೊ ನೀವು ಇನ್ಕಮ್ ಟ್ಯಾಕ್ಸ್ ಅದು ಕಲಿತೀರಿ, ಇದೇ ಸೆಮಿಸ್ಟರ್ ಒಳಗೆ ಬರ್ತದೆ. ಸೊ ಯಾವ್ದು ನಮ್ಮದು ಪ್ಯೂರ್ಲಿ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಇರ್ತಾವೋ ಅವು ಕಾಸ್ಟ್ ಶೀಟ್ ಒಳಗೆ ಎಲ್ಲಿಯೂ ನಾವು ತೋರಿಸ್ಬಾರ್ದು. ನಿಮ್ಮ ಪ್ರಾಬ್ಲಮ್ ಒಳಗೆ ಕೊಟ್ಟಿರ್ತಾರೆ ಕೆಲವೊಂದು
ಪ್ಯೂರ್ಲಿ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಯಾವ್ಯಾವ ಇರ್ತಾವೆ ಅವು ಕೂಡ ನಿಮ್ಮ ಟ್ರಾನ್ಸಾಕ್ಷನಲ್ ಪ್ರಾಬ್ಲಮ್ಗಳು ಬಂದಿರ್ತಾವೆ. ಬಟ್ ಅದನ್ನು ಎಲ್ಲಿ ಎಂಟ್ರಿ ಮಾಡಬೇಕು ಅಂತೇಳಿ ಬಂದಾಗ ಯಾವ್ಯಾವ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಇರ್ತಾವೋ ಅವುಗಳನ್ನು ಕಾಸ್ಟ್ ಶೀಟ್ ಒಳಗೆ ಯಾವುದೇ ಓವರ್ ಹೆಡ್ ಒಳಗೂ ಕೂಡ ನಾವು ಎಂಟ್ರಿ ಮಾಡೋಂಗಿಲ್ಲ. ಅಂಥವು ಯಾವ್ಯಾವು ಎಕ್ಸಾಂಪಲ್ ನೋಡಬೇಕು ಅಂದ್ರೆ ಇನ್ಕಮ್ ಟ್ಯಾಕ್ಸ್, ಡೊನೇಷನ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್, then goodwill written off, discount on issue of shares and debentures, and dividend on shares and preliminary expenses. ಈ ರೀತಿ ಪ್ಯೂರ್ಲಿ ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಯಾವ ಇರ್ತಾವೋ ಅವುಗಳನ್ನು ನಾವು ಕಾಸ್ಟ್ ಶೀಟ್ ಒಳಗೆ ಬರೆಯಂಗಿಲ್ಲ. ಸೊ ಈ ರೀತಿ ಟೋಟಲ್ ಒಂದು ಕಾಸ್ಟ್ ಶೀಟನ್ನು ಸಾಲ್ವ್ ಮಾಡ್ಬೇಕಾದ್ರೆ ಫಾರ್ಮೆಟ್ ಯಾವ ರೀತಿ ಇತ್ತು, ಅದರೊಳಗೆ ಏನೇನು ಬರಿಬೇಕು ಅನ್ನೋದು ನೋಡಿದ್ದೀವಿ. ದೆನ್ ನೆಕ್ಸ್ಟ್ ಕ್ಲಾಸ್ ಒಳಗೆ ಇದ್ರ ಮೇಲಿನ ಪ್ರಾಬ್ಲಮ್ಸ್ಗಳನ್ನು ನೋಡೋಣ. ಸೊ ನೆಕ್ಸ್ಟ್ ಕ್ಲಾಸಿಗೆ ನಾವು ಸಿಗೋ ತನಕ ಎಲ್ಲರಿಗೂ ಥ್ಯಾಂಕ್ ಯು.